ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದ್ದಂತೆ ಆಟದ ವೈಖರಿಯೇ ಬದಲಾಗಿದೆ. ಎಲ್ಲೋ ಕಳೆದು ಹೋಗಿದ್ದ ಮನೆಯ ಸದಸ್ಯರೆಲ್ಲರೂ ಅಲರ್ಟ್ ಆಗಿದ್ದಾರೆ. ಇದೆಲ್ಲದರ ನಡುವೆ ಹನುಮಂತುವಿನ ಆಟ ನಿಧಾನವಾಗಿ ಎಲ್ರಿಗೂ ಇಷ್ಟವಾಗ್ತಾ ಇದೆ. ಹನುಮಂತು ಅವರು ಪರಿಸ್ಥಿತಿಯನ್ನ ನಿಭಾಯಿಸುವ ರೀತಿ ಎಲ್ಲರೂ ಮೆಚ್ಚುವಂತೆ ಮಾಡಿದೆ. ಮಂಗಳವಾರದ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಭವ್ಯ ಗೌಡ ಅವರು ಹನುಮಂತ ಅವರನ್ನ ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಹನುಮಂತ ಅವರು ತಲೆಕೆಡಿಸಿಕೊಳ್ಳಲಿಲ್ಲ, ಸೈಲೆಂಟ್ ಆಗಿ ಅದನ್ನ ಒಪ್ಪಿಕೊಂಡಿದ್ದಾರೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಭಿನ್ನವಾಗೇ ಇತ್ತು. ಒಬ್ಬ ಸದಸ್ಯ ಮೂವರನ್ನ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಬೇಕಿತ್ತು. ಕಾರಣ ಕೊಟ್ಟದ್ದು ಸೂಕ್ತವಾಗಿಲ್ಲ ಅಂತ ಅನಿಸಿದ್ರೆ ಆ ಸದಸ್ಯರನ್ನ ಹೊಸದಾಗಿ ಮನೆಗೆ ಎಂಟ್ರಿ ಕೊಟ್ಟಿರುವ ಶೋಭಾ ಶೆಟ್ಟಿ ಮತ್ತು ರಜತ್ ಸೇವ್ ಮಾಡಬೇಕಿತ್ತು. ಈ ಪ್ರಕ್ರಿಯೆಯಲ್ಲಿ ಚೈತ್ರ, ಮಂಜು, ತ್ರಿವಿಕ್ರಮ್, ಗೌತಮಿ, ಮೋಕ್ಷಿತಾ, ಧರ್ಮ ನಾಮಿನೇಟ್ ಆಗಿದ್ದಾರೆ. ಇನ್ನು ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಬಳಿಕ ಧನರಾಜ್ ಅವರು ಹನುಮಂತು ಜೊತೆಗೆ ಚರ್ಚೆ ಮಾಡಿದ್ದಾರೆ. ವೈಯಕ್ತಿಕ ಕಾರಣ ನೀಡಿ ಭವ್ಯ ನಿಮ್ಮನ್ನು ನಾಮಿನೇಟ್ ಮಾಡಿದ್ರು, ನೀವು ಕೂಡ ಟಾಸ್ಕ್ ಜೊತೆಗೆ ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ಹನುಮಂತು, ಇಲ್ಲಿ ಎಲ್ಲರೂ ತಿಪ್ಪೆಗುಂಡಿ, ಅದನ್ನ ಕೆದರ್ತಾ ಇದ್ರೆ ಹೊಲಸು ಬರ್ತಾನೆ ಇರತ್ತೆ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲರ ಹಣೆ ಬರ ಒಂದೇ ಅಂತ ಕೂಡ ಹೇಳಿದ್ದಾರೆ.